ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಒಂದಷ್ಟು ಪ್ರಾಡಕ್ಟ್ನ ಆನ್ಲೈನಿಂದ ಆರ್ಡರ್ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲ ಮೀಶೋ ಇಂದ. ಹಬ್ಬನೂ ಬರ್ತಿದೆಯಲ್ಲ, ಹಬ್ಬಕ್ಕೂ ಬೇಕು ಸ್ವಲ್ಪ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಅಂತಾನೆ ಹೇಳ್ಬೋದು, ಕಿಚನ್ ಐಟಮ್ಸ್ ಇದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಏನೇನು ತರಿಸಿದ್ದೀನಿ ನೋಡೋಣ. ನಾನು ಮೊದಲು ಚಿಕ್ಕದೇ ಓಪನ್ ಮಾಡ್ತೀನಿ. ಇದು ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೀನಿ. ಇದು ಸ್ಟ್ರಿಪ್ ಲೈಟ್ ಬೇಕಿತ್ತು ಸ್ವಲ್ಪ ಡೆಕೋರೇಟ್ ಮಾಡೋಕ್ಕೆ. ಅರ್ಷಿ ಸುಮ್ಮನೆ ಇರು. ಡೆಕೋರೇಟಿವ್ ಮಾಡೋಕ್ಕೆ ಸ್ವಲ್ಪ ಕಿಚನ್ಗೆ ಬೇಕಿತ್ತು, ಹಾಗೆ ಟಿವಿ ಹತ್ರ ಬೇಕಿತ್ತು ಹಾಕೊಳ್ಳೋಕೆ ಅಂತ ತರಿಸ್ಕೊಂಡಿದ್ದೀನಿ. ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ನಿಮಗೆ ಕಟ್ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ಅಷ್ಟುದ್ದ ಇದೆ. ಇಲ್ಲ ಹಾಕಿ ನೋಡೋಣ. ಈ ತರ ಇದೆ, ಚೆನ್ನಾಗಿದೆ. ಋಷಿ ಟಿವಿ ಹತ್ರ ಹಿಂಗ ಹಾಕ್ಬೇಕು ಅಂತ ಕಿಚನ್ ಹಾಕಬೇಕು. ಇವಾಗ ಇದು ಓಪನ್ ಮಾಡ್ತೀನಿ. ಕಟ್ ಮಾಡು. ಇವಳೇ ಕಟ್ ಮಾಡ್ಬೇಕಂತೆ, ಇವಳೇ ಓಪನ್ ಮಾಡ್ಬೇಕಂತೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕಟ್ ಮಾಡು, ಹುಷಾರ. ಅಷ್ಟೇ ಇಲ್ಲ ಕಟ್ ಮಾಡು. ಬೇಗ ಬೇಗ ಹುಷಾರ. ಏನಿದು? ಇದು ಡೆಕೋರೇಟಿವ್ ಐಟಮ್ಸ್ ಕಿಚನ್ಗೆ. ಅಯ್ಯಪ್ಪ ಬರ್ತಾನೆ ಇಲ್ಲ. ತೆಗ್ದೆ. ಇದು ಕಿಚನ್ಗೆ ಅನ್ಸೋದಕ್ಕೆ ಕಪ್ಪು ಟೀ ಇದೆಲ್ಲ ಬರುತ್ತಲ್ಲ, ಅಲ್ಲಿ ಅನ್ಸಕ್ಕೆ. ಇವಾಗ ಹೆಂಗೋ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಬೇಕು, ಆಮೇಲೆ ಅನ್ಸಿಸ್ತೀನಿ. ಅಲ್ಲಿ ಅನ್ಸಿಲ್ವಮ್ಮ, ಆ ಥರ ಅಲ್ಲಿ ಅನ್ಸಕ್ ಬೇಕಿತ್ತು. ಆಮೇಲೆ ಮನೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಇದೆ. ಹಿಂಗ್ ಕಟ್ಟಿದ್ದಾರೆ ಎಲ್ಲ ಫುಲ್ ಬ್ಲ್ಯಾಕ್ ಬಂದ್ಬಿಟ್ಟಿದೆ. ಇದು ಕಪ್ಪೆ, ಟೀ ಕಪ್. ಇದನ್ನು ಟೀ ಕಪ್ಪೆ. ಈ ತರ ಅದೇನದು ಕಪ್ ಕೇಕ್. ಇದು ಕಪ್ ಕೇಕ್, ಇದೊಂದು ಕಲರ್. ಇದು ಕಮ್ ಕೀಳ್ಬೇಡ, ಇದೆಲ್ಲ ಸ್ಟಿಕ್ ಮಾಡ್ಬೇಕು. ಅಲ್ಲಿ ಕಿಚನ್ ಹತ್ರ ಹಿಂಗೆ ಸ್ಟಿಕ್ ಮಾಡೋಣ ಅಂತ ಆಮೇಲೆ ತೋರಿಸ್ತೀನಿ. ಸರಿ, ಆಮೇಲೆ ಸ್ಟಿಕ್ ಮಾಡೋಣ. ಇರುತ್ತೆ ಅದೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಬೇಕಲ್ಲ. ಇದೊಂದು ಆಯ್ತಾ? ಕೊಡಲಿ ಸೀಸರ್. ಇದು ಕಟ್ ಆಗಿದೆಲ್ಲ, ಇದನ್ನೇ ತೋರ್ಸೋಣ. ಕೊಡು. ಇದು ಕಿಚನ್ಗೆ ಆಯಿಲ್ ಸೆಟ್, ಆಯಿಲ್ ಬಾಟಲ್ ಬರುತ್ತಲ್ಲ ಅದಿದು. ಇದು ಸ್ಪ್ರೇ ಬಾಟಲ್. ಹೊಡೆದೋಗುತ್ತೆ ಅರ್ಷಿ. ಗ್ಲಾಸ್ ಇದು ಗ್ಲಾಸ್, ಪ್ಲಾಸ್ಟಿಕ್ ಅಲ್ಲ, ಗ್ಲಾಸ್. ಸ್ಪ್ರೇ ಮಾಡೋದಕ್ಕೆ ಸ್ಪ್ರೇ ಬಾಟಲ್. ಅದ್ರ ಜೊತೆಗೆ ಅಮ್ಮ ಗ್ಲಾಸ್ ಸುಮ್ಮನೆ ಇರು, ನಾನೇ ಮಾಡ್ಕೋತೀನಿ. ಇನ್ನ 2 ಗ್ಲಾಸ್. ಇದು ಅದಕ್ಕೆ ಆಯಿಲ್ ಇಂದ ಹಾಕೋದಕ್ಕೆ. ಅದ್ರ ಜೊತೆಗೆ ಇದು ಗ್ಲಾಸ್ದು ಇದು ಹಾಕೋದು. ಇದೊಂದು ಸೆಟ್ಟು. ಅಷ್ಟೇನಾ? ಅದಷ್ಟ. ಓಕೆ, ಇದನ್ನು ಓಪನ್. ಇದು ಆಲ್ರೆಡಿ ಓಪನ್ ಆಗಿದೆ. ಇದು ಡೈನಿಂಗ್ ಟೇಬಲ್ ಮೇಲೆ ಟಿಶ್ಯೂ ಪೇಪರ್ ಹೋಲ್ಡರು. ಟಿಶ್ಯೂ ಪೇಪರ್ ಹಾಕಿಡೋದಕ್ಕೆ ಟಿಶ್ಯೂ ಪೇಪರ್. ಇದು ನೆಕ್ಸ್ಟ್ ಇದು ಓಪನ್ ಮಾಡೋಣ. ಕಟ್ ಫಸ್ಟ್. ಎಲ್ಲ ನೀನು ನಾನು ಕಟ್ ಮಾಡ್ಕೊಡ್ತೀನಿ. Okay, Amma, when you finish cutting, I will open that, okay?
ಇದು ಲೈಟ್ ಅನ್ಸತ್ತಮ್ಮ, ಕಟ್ ಮಾಡ್ಬಿಟ್ಟಿಯಾ, ಬೀಳ್ಸ್ಬಿಟ್ಟಿಯಾ? ರಿಟರ್ನ್ ಕೊಡ್ಬೇಕಂತ. ಓ ಬಲ್ಪೆ ಇರು, ಸುಮ್ಮನೆ ಇರು. ಇದು ತುಂಬಾ ದಿನ ತರ್ಸ್ಕೊಬೇಕು ಅಂತಿದೆ, ಕೊನೆಗೂ ಬಂತು. ನಮ್ದು ಓಪನ್ ಕಿಚನ್ ಇದೆ ಅಲ್ಲ, ಅರ್ಶಿ ಸುಮ್ಮನೆ ಇರು. ಅಲ್ಲಿಗೆ ಹಾಕೋದಿಕ್ಕೆ ಬೇಕಿತ್ತು. ವಾವ್, 3 ಬಲ್ಬ್ಸ್ ಕೊಟ್ಟಿದ್ದಾರೆ. ಅರ್ಶಿ ಬಲ್ಪ್ ಹೊಡೆದಾಕ್ಬಿಟ್ಯಾ? ಇವತ್ತು ಅಪ್ಪ ಬರ್ಲಿ, ಅಪ್ಪ ಬಂದ್ರೆ ಫಿಕ್ಸ್ ಮಾಡಿಸ್ಕೊ. ಅರ್ಶಿ ಬಲ್ಪ್ ಅದು ಸುಮ್ಮನೆ ಇರು, ಅಪ್ಪ ಬಂದ್ರೆ ಫಿಕ್ಸ್ ಮಾಡಿಸ್ತೀನಿ. ಅರ್ಶಿ ಸುಮ್ಮನೆ ಇರು. ಇದಕ್ಕೊಂದು ಲಾಕ್ ಎಲ್ಲ ಕೊಟ್ಟಿದ್ದಾರೆ. ಓ ಎಲ್ಲದಕ್ಕೂ ಲಾಕ್ ಇದೆ. ಮೂರು ಲೈಟ್ ಇದೆ, ಅದಕ್ಕೆ 3 ಲಾಕ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಅಲ್ಲಿಗೆ ಹಾಕಕ್ಕೆ ಒಂದೊಂದಕ್ಕೂ ಸಪ್ರೇಟ್ ಕವರ್ ಇದೆ. ಹಿಂಗೆ ಬರುತ್ತೆ. 3 ಹ್ಯಾಂಗಿಂಗ್. ಇದು ಹಾಕಿದ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇದು ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಕಷ್ಟು ಮಾಡ್ಕೊಳ್ಬೋದು. ಬಲ್ಪ್ ಹಾಕೋದು ಒಳಗಡೆ ಈ ಥರ ಅಲ್ಲಿ ಹಾಕೋದು ಗೊತ್ತಾಯ್ತಾ? ಇದ್ರಗಳೆಲ್ಲ ಗೋಲ್ಡ್ ಕಲರ್ ಥರ ಲೈಟ್ ಬರುತ್ತೆ. ಅಲ್ಲಿ ಹಾಕೋಣ, ಚೆನ್ನಾಗಿರುತ್ತೆ. ಕವರ್ ಹಾಕೋಣ, ಅಪ್ಪ ಬಂದ್ಮೇಲೆ ಹಾಕ್ಸೋಣ. ಹಾಕಿ ಫಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ ಹೇಗೆ. ಅಷ್ಟೇ ಬಲ್ಪು ಹೊಡೆದಾಕ್ತಿಯಮ್ಮ, ಹಾಕಿರೋಗಡೆ ಹಂಗೆ. ಇವನು ಅವೇ ಸೇಮೇ 3 ಸೆಟ್. ಶಂಕರ್ ಏನು ಹೇಳ್ತಾರೆ ಗೊತ್ತಾಗುತ್ತೆ. ಹೊರಗಡೆ ಗೋಲ್ಡ್ ಎಲ್ಲ ಬಣ್ಣ ಬರ್ತಿದೆ. ಓಕೆ ನಾವು ಕೊಟ್ಟಿದ್ದ ಪ್ರೈಸಿಗೆ ಓಕೆ. ನಾವು ಎಷ್ಟು ದುಡ್ಡು ಕೊಡ್ತೀವಿ ಅದೇ ಕ್ವಾಲಿಟಿಗೆ ಬರುತ್ತೆ. ಸದ್ಯಕ್ಕೆ ಸಾಕು ನನಗೆ. ನಾನು ತುಂಬ ಈ ಮನೆಗೆ ಬಂದಾಗಿಂದ ತಗೋಬೇಕು ಅಂದ್ಕೊಳ್ತಾ ಇದ್ದೆ, ಹಾಗೆ ಇರಲಿಲ್ಲ. ಎಲ್ಲ ಒಂದೇ ಸಲ ತೊಗೊಳೋದಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ 1 by 1 ತೊಗೊಳ್ಳೋಣ ಅಂತ. ಕೊನೆಗೆ ಇವತ್ತು ಟೈಮ್ ಬಂತು ತಗೊಂಡೆ. ಶಂಕರ್ ಬಂದ ಫಿಕ್ಸ್ ಮಾಡಿಸ್ತೀನಿ. ಬಲ್ಪನು ಕೊಟ್ಟಿದ್ದಾರೆ ಅವರು. ಇದು ಎತ್ತಿಡಂಗೆ ಹಬ್ಬ ಬರಲಿ. ಆ ಕಡೆ ನಂಗೆ ಸೈಡಲ್ಲಿ ಎತ್ಕೊಬೇಡ, ಅದ್ರಲ್ಲಿ ಬಲ್ಪ್ ಇದೆ. ಇದು ಕಿಚನ್ ಮ್ಯಾಟ್ ಅನ್ಸುತ್ತೆ. ಕಿಚನ್ ಮ್ಯಾಟ್ ಬೇಕಿತ್ತು. ಡಿಸೈನ್ಸ್ ಅಷ್ಟೊಂದಿಲ್ಲ ಅನ್ಸುತ್ತಮ್ಮ. ಇದು ಕಿಚನ್ ಮ್ಯಾಟ್. ಸ್ಟವ್ ಹತ್ರ ಹಾಕೊಳ್ಳೋದು. ನಮ್ಮ ಕಿಚನ್ ಕರೆಕ್ಟಾಗಿ ಸುಟ್ಟಾಗುತ್ತೆ. ಇದು ಮತ್ತೆ ಅದು ಇಷ್ಟು ಹೀಗಿದೆ. ಇದು ಸಿಂಕ್ ಹತ್ರ ಹಾಕೊಳ್ಳೋಕ್ಕೆ ಚಿಕ್ಕದು. ಹಿಂಗೊಂದು ಸೆಟ್ ಹಿಂಗೊಂದು ಸೆಟ್ ಕಿಚನ್ ಹತ್ರ ಚೆನ್ನಾಗಿದೆ, ಕೊಡ್ಬೋದು ವರ್ತ್. ನಾನು ಇದ್ರ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾರ ಇಷ್ಟ ಇದ್ರೆ ಬೈ ಮಾಡ್ಬೇಕಂದ್ರೆ ಬೈ ಮಾಡ್ಬೋದು. ಎಲ್ಲ ಪ್ರಾಡಕ್ಟು ಚೆನ್ನಾಗಿದೆ, ವರ್ತ್ ಅನಿಸ್ತು. ಇವಾಗ ಫೆಸ್ಟಿವಲ್ ಸೀಸನ್ ಅಲ್ವಾ, ಮೀಶೋದಲ್ಲಿ ಆಫರ್ ಇಟ್ಟಿದ್ದಾರೆ, ತಗೋಬೋದು. ಇನ್ನು ಲಾಸ್ಟ್ ಇದನ್ನ ಆ್ಯಕ್ಚುಲಿ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ. ಹಬ್ಬ ಅಲ್ವಾ, ಹಬ್ಬಗೆ ಏನಾದ್ರು ಡೆಕೋರೇಟಿವ್ ಐಟಮ್ಸ್ ಬೇಕಿತ್ತು ಅದಕ್ಕೆ ಅಂತ. ಇನ್ನೂ ಒಂದು ಬುಕ್ ಮಾಡಿದ್ದೆ ಮೀಶೋದಲ್ಲಿ, ಅದು ಯಾಕೋ ಬರಲಿಲ್ಲ. ಬಂದಮೇಲೆ ಅದು ತಗೋತೀನಿ. ಇನ್ನೂ ಬಂದಿಲ್ಲ, ಅದು ಬರಬೇಕು. ಹಾಂ, ಇದೆ ಈ ಥರ ಗ್ರೀನ್. ಚೆನ್ನಾಗಿದೆಯಾ? ಅಯ್ಯೋ ಹಾಕೋದು ಹಿಂಗಾದ್ರೂ ಹಾಕ್ಬೋದು, ಹಿಂಗಾದ್ರೂ ಹಾಕ್ಬೋದು. ಫುಲ್ಲು ಮಂದ ಇರಬೇಕಿತ್ತು, ಮಂದ ಇಲ್ಲ. ಎಷ್ಟಿದೆ? 3 ಪೀಸ್ ಇದೆ. ನಾ ಒಂದಷ್ಟು ಬುಕ್ ಮಾಡಿದ್ದೀನಿ, ಬರಬೇಕು ಮೀಶೋದಲ್ಲಿ. ಕೆಲವೊಂದಷ್ಟು ಹಬ್ಬ ಆದ್ಮೇಲೆ ಬರುತ್ತೆ. ಇನ್ನೂ ಒಂದು ಹಬ್ಬಕ್ಕೆ ಮುಂಚೆನೇ ಬರಲಿ ಅಂತ ಮಾಡಿದ್ದೆ. ಇನ್ನೊಂದು ಶೋ ಪೀಸ್ ತರದ್ದೆ. ಇಷ್ಟೆಲ್ಲನೂ ಬೇಕಂದರೆ ನಾನು ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದರೆ ಹೋಗಿ ಚೆಕ್ ಮಾಡಿ.
ಹೋಪ್ಫುಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರಾಡಕ್ಟ್ ಎಲ್ಲನೂ ಓಕೆ ಚೆನ್ನಾಗಿದೆ. ಎಲ್ಲ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಬೇಕಂದ್ರೆ ಹೋಗಿ ಬೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.